ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದು ಬಿಕಾಸ್ ಆಫ್ ನನ್ನ ಸಿನಿಮಾ ಪ್ರೇತ ಸಿನಿಮಾದ ಥಿಯೇಟರ್ ರೌಂಡ್ ಅಪ್ಗೆ ಹೋಗ್ತಾ ಇದ್ವಿ, ಕಲೆಕ್ಷನ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಸೊ ಹಂಗಾಗಿ ಕಮಿಂಗ್ ಟು ಫಸ್ಟ್ ನೈಟ್ ವಿತ್ ದೆವ್ವ, ನನ್ಗನ್ಸೋದು ಇದೆಲ್ಲ ಈಗ ದೆವ್ವ ಪ್ರೇತ ಪಿಶಾಚಿ ಟೈಮ್ ನಡೀತಾ ಇದೆ ಅಂತ ಅನ್ಸುತ್ತೆ. ಈಗ ನಮ್ದು ಪ್ರೇತ ಆದರೆ ಇಲ್ಲಿ ದೆವ್ವದ ಜೊತೆನೆ ಫಸ್ಟ್ ನೈಟ್ ಅಂದರೆ ಇವರು ಮಾತಿನ ಮಲ್ಲ ನಮ್ಮ ಪ್ರಥಮು. ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಮುಖ್ಯವಾಗಿ ಎರಡು ವಿಷಯ. ಒಂದು ಪ್ರಥಮು, ಎರಡನೇ ವಿಷಯ ಈ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ನಾನು ಯಾವತ್ತೂ ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಮಾಡದೇ ಇರೋಂಥ ಒಂದು ವೆರೈಟಿ ಪಾತ್ರ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಒಂದು ಚಾಲೆಂಜಿಂಗ್ ಪಾತ್ರ ಅಂದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಅದನ್ನು ಒಪ್ಕೊಳ್ತೀನಿ. ಸೊ ಅಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗಿದೆ. ಇಡೀ ಸಬ್ಜೆಕ್ಟ್ಗೆ ಏನೋ ಒಂದು ತಿರುವು ಕೊಡುವಂಥ ಒಂದು ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ನ ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಡೈರೆಕ್ಟರ್ ಸ್ವಾಮಿಯವರು ನನ್ನ ಏನೋ ರಿಲೇಷನ್ಶಿಪ್ ತುಂಬ ಹಳೇ, ಆವಾಗಿನ ಒಂದು 20 ವರ್ಷ ಆಯ್ತಲ್ಲ, 20 ವರ್ಷದ ಹಿಂದಿನ ಒಂದು ಬಾಂಧವ್ಯ. ಹಂಗಾಗಿ ಅವರು ಆ ಸಬ್ಜೆಕ್ಟನ್ನು ಹೇಳಿದ ತಕ್ಷಣ ಚೆನ್ನಾಗಿದೆ ಅಂತ ಹೇಳಿ ಒಪ್ಕೊಂಡೆ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ತುಂಬ ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ. ಪ್ರಥಮ್ ಜೊತೆ ಕೆಲಸ ಮಾಡೋಂಥದ್ದು ನಂಗೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ಪ್ರಥಮ ಅವ್ರನ್ನ ಪ್ರತಿ ಸಲ ನಾನು ಟಿ ವಿಯಲ್ಲಿ ಬೇರೆ ಕಡೆ ನೋಡಿದ್ದೆ. ಆ್ಯಂಡ್ ಜೊತೆಲಿ ವರ್ಕ್ ಮಾಡೋಕ್ಕೆ ಇನ್ನಷ್ಟು ಖುಷಿ ಆಯಿತು. ನಗಿಸ್ತಾ ಇರ್ತಾರೆ ಸೆಟ್ಟಲ್ಲಿ. ಆ್ಯಂಡ್ ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಾರೋ ಅಷ್ಟೇ ತಮಾಷೆಯಾಗಿ ಮಾತಾಡ್ತಾರೆ, ಏನೋ ಒಂದು ವಿಷಯ ಇಟ್ಕೊಂಡೇ ಮಾತಾಡ್ತಾರೆ. ಸೊ ಆ ಮಾತಿಗೆ ನಾನು ಮನ್ಸೋತಿದ್ದೀನಿ. ಡೆಫಿನೆಟ್ ಆಗಿರಿ, ತುಂಬ ಚೆನ್ನಾಗಿ ಮಾತಾಡ್ತೀರಾ. ಆ್ಯಂಡ್ ಅವರಿಂದ ಕೂಡ ಕಲಿಯೋದಿದೆ ಸಾಕಷ್ಟು. ಆ್ಯಂಡ್ ಪ್ರತಿ ಹಂತದಲ್ಲೂ ಯಾರಿಂದ ಆಗಲಿ, ಕೋ ಆ್ಯಕ್ಟರ್ಸ್ ಇರ್ಬೋದು, ಹೊಸ ಟೆಕ್ನಿಷಿಯನ್ಸ್ ಇರ್ಬೋದು, ಅವ್ರ ಜೊತೆ ನಾನು ಕಲಿತಾನೆ ಇರ್ತೀನಿ. ಈ ಪಾತ್ರದಿಂದ ಕೂಡ ಒಂದಷ್ಟು ನನಗೆ ಕಲಿಯೋದಕ್ಕೆ ಸಿಕ್ತು. ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಲಿ, ಆರ್ಟಿಸ್ಟ್ ಆಗಲಿ, ಇವ್ರಗಳ ಜೊತೆ ನಾವು ಕೆಲಸ ಮಾಡ್ತಾ ತುಂಬ ಎಂಜಾಯ್ ಮಾಡಿದ್ದೀನಿ ಈ ಪಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಫ್ಕೋರ್ಸ್ ಈ ಚಿತ್ರದ ನಿರ್ಮಾಪಕರಿಗೆ ಒಳ್ಳೇದಾಗಲಿ, ಪ್ರಥಮ್ ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ನಾನು ಎಲ್ಲೇ ಹೋದರೂ ನನಗೆ ಹರೀಶಣ್ಣ ಅಂತ ಹೇಳಿ ಗೌರವ ಕೊಟ್ಟು ತುಂಬ ಪ್ರೀತಿಯಿಂದ ನನ್ನ ನಡೆಸ್ಕೊಂಡಿದ್ದಾರೆ. ಆ್ಯಂಡ್ ಓವರಾಲ್ ಇಲ್ಲಿ ವೆಂಕಟ್ ಅವ್ರು ಕೂಡ ಇದ್ದಾರೆ. ಈ ಚಿತ್ರಕ್ಕೆ ಡೆಫಿನೆಟ್ ಆಗಿ ಒಂದು ಡಿಸ್ಟ್ರಿಬ್ಯೂಟರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂತ ಈಗ ನಾನು ಆ ಹಂತದಲ್ಲಿ ಇದ್ದೀನಿ, ಯಾಕೆಂದರೆ ಸಿನಿಮಾ ಬಿಡುಗಡೆ ಆಗಿರೋದ್ರಿಂದ. ಸೊ ಪ್ರಥಮ್ ಅವರೇ, ನಿಮ್ಮ ಸಿನಿಮಾ ಒಳ್ಳೆ ವಿತರಕರ ಕೈಲಿದೆ. ಡೆಫಿನೆಟ್ಲಿ ವೆಂಕಟ್ ಅವರು ಜಸ್ಟಿಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಐ ಥಿಂಕ್ ಟೀಸರ್ ನಾನು ನೋಡಿಲ್ಲ, ತುಂಬ ಕುತೂಹಲದಿಂದ ಓಡ್ ಬಂದೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಟ್ ಟೀಸರ್. ಆಲ್ ದ ಬೆಸ್ಟ್ ಟು ಫಸ್ಟ್ ನೈಟ್ ವಿತ್ ದೆವ್ವ. ನಿಮ್ಮ ಫಸ್ಟ್ ನೈಟ್ ಹೇಗಿತ್ತು ಅಂತ ಜನಕ್ಕೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಅದೇ ನಿಮ್ಮ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಮೊದಲು ಕೂಡ ನೀವು ರೀಸೆಂಟಾಗಿ ಆಗಿರೋದು ರಿಯಲ್ ಲೈಫ್ನ ಮಿಕ್ಸ್ ಮಾಡಿರೋ ಫಸ್ಟ್ ಆರ್ಟಿಸ್ಟ್ ಅಂತ ಅನ್ಸುತ್ತೆ ನನಗೆ.